ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಈಗ ನೋಡ್ರಿ, ಈಗ ನಾವು ದಿನ ಬಾಯಿ ಏನು ರುಚಿ ರುಚಿ ಬೇರೆ ಬೇರೆ ಕೇಳ್ತತ್ತಲ್ಲ, ದಿನ ಒಂದ ತರ ನಾವು ಬ್ರೇಕ್ಫಾಸ್ಟ್ ನಾಷ್ಟ ಮಾಡಿ ಬೇಜಾರಾಗಿರ್ತೈತಿ. ಅವಾಗ ಯಾವಾಗಲೂ ವಾರಕ್ಕೊಂದ್ ದಿನ ಒಂದೊಂದ್ ತರ ಬೇರೆ ಬೇರೆ ನಾವು ಪದಾರ್ಥಗಳನ್ನ ನಾಷ್ಟ ಮಾಡ್ಬೇಕಾಗತ್ತೆ, ಇಚ್ಛಾ ಆಕತ್ರಿ. ಅದಕ್ಕೆ ಇವತ್ತಿನ ದಿವಸ ನಾ ಏನ್ ಮಾಡ್ತೀನಿ ಅಂದ್ರೆ ಪಡ್ ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವೇನೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಪಡ್ ಮಾಡೋ ವಿಧಾನವನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಪಡ್ ಮಾಡ್ಬೇಕಂದ್ರ ಅಕ್ಕಿ ನೀವು ಮನೆಯಲ್ಲಿರೋ ಯಾವುದೇ ಅಕ್ಕಿಯನ್ನು ಉಪಯೋಗ ಮಾಡ್ರಿ. ಏನ್ರಿ ಇದೇ ಅಂತೇನಿಲ್ಲ, ನಿಮ್ಮಲ್ಲಿ ಇರುವಂತ ಮನೆಯಲ್ಲಿ ಇರುವಂತ ಅಕ್ಕಿಯನ್ನು ಯಾವುದೇ ಉಪಯೋಗ ಮಾಡ್ರಿ. ನಾ ಇಲ್ಲಿ ನಮ್ಮ ಮನೆಯಲ್ಲಿ ಇರುವಂತ ಅಕ್ಕಿಯನ್ನು ನಾವು ಉಪಯೋಗ ಮಾಡೀನಿ. ಸ್ವಲ್ಪ ದಪ್ಪ ಅಕ್ಕಿ ಅದಾವ್ರಿ ಇವು. ಇದನ್ನ ಏನ್ ಮಾಡ್ತೀರಿ, ಈ ಮೆಜರ್ಮೆಂಟ್ಲೆ ಈ ಗ್ಲಾಸ್ಲಿ 2 ಗ್ಲಾಸ್ ಅಕ್ಕಿ ತೊಗೊತೀನಿ. ಸ್ವಚ್ಛಗೆ ಹಸಿ ಮಾಡೀನ್ರಿ. ಅಕ್ಕಿ ಹಸಿ ಮಾಡ್ಬೇಕ್ರಿ, ಯಾಕಂದ್ರೆ ಒಳಗೆ ಒಮ್ಮೆ ಇದು ಇರ್ತಾವ, ಭತ್ತದ ಇರ್ತಾವ. ಅದಕ್ಕೆ ಸ್ವಚ್ಛಾಗಿ ಚೆನ್ನಾಗಿ ಹಸಿ ಮಾಡಿರಿ. ಈ ನೋಡ್ರಿ 2 ಗ್ಲಾಸ್ ನಾ ತೊಗೊಂಡ್ರಿ. ನೀವು ಹೆಚ್ಚಿಗೆ ಮಾಡ್ಕೋಬಹುದು, ನಮ್ಗೆ ಎಷ್ಟು ಬೇಕು ಅಷ್ಟ ಮಾಡೀನ್ರಿ. ಇದು 2 ಗ್ಲಾಸ್ ಅಕ್ಕಿ ಒಳಗೆ 1 ಗ್ಲಾಸ್ ಉದ್ದಿನ ಬೇಳೆ ಹಾಕ್ತೀನಿ ರೀ. ಸಣ್ಣ ಲೋಟ ರೀ, ಚಾ ಕುಡಿ ಲೋಟ ಇರ್ತಾರಲ್ಲ, ಆ ಲೋಟಲ್ಲಿ 1 ಲೋಟ ಉದ್ದಿನ ಬೇಳೆ ಹಾಕ್ತೀನಿ ರೀ. ಈಗ ಏನು ಮಾಡ್ತೀವಿ, ಸ್ವಲ್ಪ ಮೆಂತ್ಯ ಹಾಕ್ತೀನಿ ರೀ. ಮೆಂತ್ಯ ಹಾಕೋದ್ರಿಂದ ಏನಾಗತ್ತೆ ರೀ, ಸ್ವಲ್ಪ ಅವು ಗರಿಗರಿಯಾಗಿ ಮತ್ತು ಕಲರ್ ಬರ್ತದೆ ರೀ. ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಬೇಕ್ರಿ. ನೋಡ್ರಿ ಸ್ನೇಹಿತರೆ, ಈಗ ಪಡ್ ಮಾಡಕ್ಕೆ ಇದನ್ನ ಅಕ್ಕಿ ತೊಳೆದಿಟ್ಟಿನಿ. ಇದ್ರಾಗ ಏನ್ರಿ ಮೆಂತ್ಯ ಮತ್ತು ಉದ್ದಿನ ಬೇಳೆ ಅಷ್ಟೇ ಹಾಕೀನಿ. ಈಗ 4-5 ಸಲ ತೊಳೆದಿನಿ. ಸ್ವಲ್ಪ ನೀರು ಮುಳುಗುವಂಗ ಅಕ್ಕಿ ಮುಳುಗುವಂಗೆ ಇಟ್ಟಿರ್ತೀನಿ ರೀ. ಈಗ ಇದು ಕನಿಷ್ಠ ಒಂದು 5ರಿಂದ 6 ತಾಸು ನೆನೆಯಬೇಕ್ರಿ. ನೆನೆದ ಬಳಿಕ ನಿಮ್ಮ ಮತ್ತೆ ಪುನಃ ಏನು ಮಾಡೋದಂತ ತೋರಿಸ್ತೀನಿ ರೀ. ಸ್ನೇಹಿತರು ನೋಡ್ರಿ, ಈಗ ಇಲ್ಲಿ ನೋಡ್ರಿ ಪಡ್ ಮಾಡೋ ಸಂಬಂಧ ನೋಡ್ರಿ 5-6 ತಾಸು ಆತೀಗ. ಅದು ಪೂರ್ತಿ ನೀರೊಳಗೆ ಇದು ಮಾಡಿ ಇಟ್ಟಿದ್ರಲ್ಲ, ನೆಲಕ್ಕೆ ಇಟ್ಟಿದ್ರಲ್ಲ, 5-6 ತಾಸು ಆತಿಗೆ ಸ್ನೇಹಿತರೆ. ಈಗ ಇದನ್ನ ಈಗ ಮಿಕ್ಸರ್ ಕಚ್ಕೋತೀರಿ. ಈಗ ನೀರನ್ಯಾಗ ಇದ್ದಿದ್ದು ಮೊದಲು ತಗೋಬೇಕ್ರಿ. ಇದನ್ನ ಪೂರ್ತಿ ಪಡ್ ಮಾಡೋ ಸಂಬಂಧ ಏನೈತಿ, ಮಿಕ್ಸರ್ ಕಚ್ಚುತ್ತಿರಲ್ಲ, ಅದು ನೀರ್ನಾಗ ಏನೈತಿ ಅದನ್ನ ಇದ್ದಿದ್ದನ್ನು ಪೂರಾ ತಗೋಬೇಕ್ರಿ. ಒಂದು ಇದಕ್ಕೆ ನೋಡ್ರಿ, ಈಗ ಪಡ್ ಮಾಡೋ ಸಂಬಂಧ ಏನೈತಿ, ಒಂದು ಸ್ವಲ್ಪ ಕಡಿಮೆ ನೀರು ಹಾಕೊಂಡು ಈ ರೀತಿ ಮಿಕ್ಸರ್ ಬಾಂಡಿಗೆ ಹಾಕೋಬೇಕು ಸ್ನೇಹಿತರೆ. ನೋಡ್ರಿ ಹಾಕೊಳಕತ್ತೀವಿ. ಈಗ ನೀರು ಏನೈತಿ ಅದರ ತಕ್ಕಂತೆ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಪ್ರಮಾಣ ಹಾಕೊಳ್ಳೋದು, ಹೆಚ್ಚಿಗೆ ಹಾಕೋಬಾರ್ದು. ಈಗ ಮಿಕ್ಸರ್ ಕಚ್ಕೊಂಡ್ರಿ. ಈಗ ಅದನ್ನ ನೋಡ್ರಿ ಈ ರೀತಿಯಾಗಿ ಮಂದಗಾಗಿ ಹಚ್ಕೋಬೇಕ್ರಿ. ಏನು ಪೂರ ಸಣ್ಣ, ಎಷ್ಟು ಸಣ್ಣ ಆಕೈತಿ ಅಷ್ಟು ಪಡ್ ಚಲೋ ಆಕತ್ರಿ. ಈಗ ನೋಡ್ರಿ ಮಂಡಕ್ಕಿ ಅಂದ್ರೆ ಚುನ್ಮುರಿ ನೆನೆ ಇಟ್ಟಿನ್ರಿ. ಇದನ್ನು ಕೂಡ ಚುನ್ಮುರಿ ಅದಕ್ಕೆ ಹಾಕೋತೀನಿ ರೀ. ಈಗ ಅಂದ್ರೆ ಇದರಿಂದ ಏನಾಕತಿ ಹಗುರಾಗಿ ಬರ್ತಾವ್ರಿ. ಅದಕ್ಕೆ ಇದ್ರಾಗ ಹಾಕೋತೀನಿ ರೀ. ಈಗ ನೀರು ಹಿಂಡಿ ತೆಗೆದ ಇದು ಹಾಕೋತೀನಿ ರೀ. ಆಮೇಲೆ ರುಬ್ಬುವಾಗ ಏನೈತಿ, ನೀರಿನ ಪ್ರಮಾಣವನ್ನು ಕಡಿಮೆ ಇಟ್ಕೊಂಡು ಹಾಕ್ಬೇಕ್ರಿ ಮಿಕ್ಸರ್ಗೆ ಹಾಕುವಾಗ. ಅಂದ್ರೆ ಇಡ್ಲಿ ಹಿಟ್ಟು ಯಾವ ರೀತಿ ಮಾಡ್ತೀವಿ ಅದಾಗ ಇಟ್ಕೋಬೇಕ್ರಿ. ಅಂದ್ರೆ ಪಡ್ ಚಲೋ ಆಗ್ತಾವ್ರಿ. ಇದೇ ರೀತಿ ಎಲ್ಲ ಹಚ್ಕೋತೀನಿ ರೀ. ಈಗ ನೋಡ್ರಿ, ಈಗ ಅಷ್ಟು ಅಕ್ಕಿಯನ್ನು ನಾನು ಮಿಕ್ಸರ್ ಹಚ್ಚಿ ಇದು ಮಾಡೀನಿ. ಈ ರೀತಿಯಾಗಿ ಚೆನ್ನಾಗಿ ಕಾಯಿಸ್ಕೋಬೇಕ್ರಿ. ತುಂಬ ಎಲ್ಲ ಮಿಕ್ಸ್ ಆಗ್ಬೇಕದು. ಏನ್ರಿ ಈಗ ಕಾಯಿಸಿ ಚೆನ್ನಾಗಿ ಅದನ್ನು ಮಾಡಿ ಏನ್ರಿ ಮ್ಯಾಲೆ ಮುಚ್ಚಿಡ್ಬೇಕ್ರಿ. ಮುಚ್ಚಿಟ್ಟು ಮುಂಜಾನೆ ಏನೈತಿ ನಾವು ಇದನ್ನ ಪಡ್ ಮಾಡಕ್ಕೆ ಇದು ಮಾಡಕ್ಕೆ ಬರ್ತದೆ. ಅಷ್ಟೊತ್ತಿಗೆ ಇದು ಪೂರ್ತಿ ಹದ ಆಗಿರ್ತದೆ ರೀ. ಈಗ ನೋಡ್ರಿ ಎಷ್ಟು ನೈಸ್ ಆಗಿದ್ರಿ. ಈ ರೀತಿ ಇದೇ ಲೆವೆಲ್ದಾಗ ನಾವು ಹಿಟ್ಟ ತಯಾರು ಮಾಡ್ಕೋಬೇಕ್ರಿ. ಪಡ್ಡಿ ಈ ಮ್ಯಾಲೆ ಮುಚ್ಚಿಡ್ತೀವಿ ನೋಡ್ರಿ. ಸ್ನೇಹಿತರೆ, ಪಡ್ ಮಾಡಕ್ಕೆ ನಿನ್ನೆ ಹಿಟ್ಟು ನಾನು ಮಿಕ್ಸರ್ ಹಚ್ಚಿ ಇಟ್ಟಿದ್ದೀನಿ, ಮುಚ್ಚಿಟ್ಟಿನಿ. ಇವಾಗ ತೆಗಿತೀನಿ ನೋಡ್ರಿ. ಈಗ ನೋಡಿ ಈ ರೀತಿ ಆಗಿದ್ರಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಆಮೇಲೆ ಸ್ವಲ್ಪ ಸೋಡಾ ಹಾಕ್ತೀನಿ ರೀ. ಇಲ್ಲಿ ನೋಡಿರಿ ಈಗ ರೀತಿ ಆಗೈತಿದ ನೋಡಿರಿ. ಚಲೋ ಚೆನ್ನಾಗಿ ಆಗಿದ್ರಿ, ಉಬ್ಬಿ ಬಂದದ. ಏನು ಈಗ ಮಾಡ್ತೀನಿ ರೀ, ಸ್ವಲ್ಪ ತಿನ್ನೋ ಸೋಡಾ ಹಾಕ್ತೀನಿ ರೀ, ಸ್ವಲ್ಪ ಹಗರಾಗೋ ಸೊಲಾಗಿ. ಏನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಕಾಯಿಸ್ಕೋತೀನಿ ರೀ. ಈ ರೀತಿ ಎಲ್ಲ ಕಾಯಿಸ್ಕೋಬೇಕ್ರಿ. ಉಪ್ಪು ಮತ್ತು ಸೋಡಾ ಎಲ್ಲ ಚೆನ್ನಾಗಿ ಮಿಶ್ರಣ ಆಗ್ಬೇಕು. ಮತ್ತು ಎಷ್ಟು ಚೆನ್ನಾಗಿ ಕಾಯಿಸ್ತು ಅಷ್ಟು ಹಿಟ್ಟು ಹದ ಹಾಕತ್ರಿ. ಪಡ್ಡಿಗೆ ಬೇಕಾಗುವಂಥ ಚಟ್ನಿ ತಯಾರು ಮಾಡ್ಕೊಡ್ತೀನಿ ರೀ. ಕೊಬ್ಬರಿ ಸ್ವಲ್ಪ ಹಾಕೋತೀನಿ ರೀ, ಹೆಚ್ಚಿಟ್ಟೀನಿ. ಕರಿಬೇವು ಸ್ವಲ್ಪ ಹಾಕೋತೀನಿ ರೀ. ಕರಿಬೇವು ಕೊಬ್ಬರಿ ಹಾಕಿ ಆಮೇಲೆ ಪುಟಾಣಿ ಸ್ವಲ್ಪ ಒಂದು ಬಟ್ಲಷ್ಟು ತೊಗೊಂಡೇನಿ ರೀ. ನಾವು ಚಟ್ನಿ ನಮ್ಮ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಬೋದು, ಹೆಚ್ಚು ಕಡಿಮೆ ನಡೀತದೆ. ಆಮೇಲೆ ಶೇಂಗಾ ಹುರಿದಿಟ್ಟಿದ್ದು ಶೇಂಗಾ ಹಾಕ್ತೀನಿ ರೀ. ಆಮೇಲೆ ಮೆಣಸಿನ್ಕಾಯಿ 1-2 ತೊಗೊಂಡಿನಿ ರೀ.
ಒಂದು 2 ಮೆಣಸಿನ್ಕಾಯಿ ಪೀಸ್ ಮಾಡಿ ಇಟ್ಟೀನಿ ರೀ. ಆಮೇಲೆ ಹಸಿ ಶುಂಠಿ ಸೊಪ್ಪು ಹಾಕಿ ಇಟ್ಟೀನಿ ರೀ, ಸಣ್ಣಗೆ ಪೀಸ್ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಏನು ರೀ ಸಣ್ಣಗೆ ಹೆಚ್ಚಿಟ್ಟೀನಿ ರೀ. ಈಗ ಏನು ಮಾಡ್ತೀನಿ, ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ, ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ, ರುಚಿ ಬರ್ತದೆ ಜೀರಿಗೆದಿಂದ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ, ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ನಾವು ಈಗ ಕಡಿಮೆ ಹಾಕಿದ್ರು ಕೂಡ ನಡೀತೈತಿ, ಮತ್ತೊಂದು ಸಲ ಟೆಸ್ಟ್ ನೋಡಿ ಹಾಕೋಬೋದು. ಇದಕ್ಕೆ ಹುಂಚೆಯನ್ನು ಕೂಡ ಹಾಕೋಬೋದು ರೀ. ಸ್ವಲ್ಪ ನೀರು ಹಾಕೊಂತ ಮಿಕ್ಸರ್ ಹಚ್ತೀನಿ ರೀ. ಈಗ ಒಮ್ಮೆ ನೀರು ಹಾಕಿರೋ ಸಣ್ಣ ಆಗೋದಿಲ್ಲ. ಈಗ ಬೇಕಂದ್ರೆ ಈಗ ಹುಂಚೆ ಹಣ್ಣು ಸ್ವಲ್ಪ ಬೆಲ್ಲ ಹಾಕ್ಬೋದು ರೀ. ನಾವು ಹುಳಿ ಉಪಯೋಗ ಮಾಡಿಲ್ಲ ಇಲ್ಲೇ. ಏನು ಹುಳಿ ಹಾಕಿರೋ ಸ್ವಲ್ಪ ಟೇಸ್ಟ್ ಚೇಂಜ್ ಆಕತಿ, ಚಲೋ ಬರ್ತೈತಿ. ಮಿಕ್ಸರ್ ಹಚ್ಕೋತೀನಿ ರೀ. ನೋಡಿ ಸ್ನೇಹಿತರೆ, ಮಿಕ್ಸರ್ ಹಚ್ಚೀನಿ. ಎಷ್ಟು ಸಣ್ಣಗೈತಿ, ನೈಸ್ ಆಗೈತಿ. ನಾವು ಎಷ್ಟು ಗಟ್ಟಿ ಬೇಕು ಎಷ್ಟು ಆಳಕ್ಕೆ ಬೇಕು ಅನ್ನೋದು ಅದನ್ನು ನಾವು ಇದು ಮಾಡ್ಕೋಬೇಕು ರೀ. ನಾ ಏನು ಮಾಡ್ತೀವಿ, ಒಂದು ಪಾತ್ರೆಗೆ ತೆಗಿತೀನಿ ರೀ ಇದನ್ನು. ನೋಡಿರಿ, ಇದಕ್ಕೆ ಮೇಲೆ ಒಗ್ಗರಣೆ ಮಾಡ್ಕೋತೀನಿ ರೀ. ಈಗ ಸ್ವಲ್ಪ ಸಾಸಿವೆ, ಜೀರಿಗೆ, ಹಿಂಗ, ಕರಿಬೇವು ಹಾಕಿ ಮೇಲೆ ಒಗ್ಗರಣೆ ಮಾಡ್ಕೋತೀನಿ ರೀ. ಸಾಸಿವೆ ಚಟ್ಪಟ್ ಸಿಡಿಬೇಕು. ಬೇಕಾದ್ರೆ ಮೇಲೆ ಒಗ್ಗರಣೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆನೂ ಉಪಯೋಗ ಮಾಡ್ಬೋದು. ಇನ್ನಷ್ಟು ಟೇಸ್ಟ್ ಬರ್ತೈತೆ ರೀ. ಒಂದೆರಡು ಬ್ಯಾಡಿಗೆ ಮೆಣಸಿಕಾಯಿ. ಈಗ ನೋಡಿ ಚಟ್ಪಟ್ಟನಾಗತ್ತಿ. ಈಗ ಆರಿಸಿ ಬಿಡ್ತೀನಿ ರೀ. ಈಗ ಸ್ವಲ್ಪ ಒಂದೆರಡು ಕರಿಬೇವು ಸೊಪ್ಪು ಹಾಕ್ತೀನಿ ರೀ. ಅದಕ್ಕೆ ಮೆಣಸಿಕಾಯಿ, ಕರಿಬೇವು ಸೊಪ್ಪು. ನೋಡಿ ಸ್ನೇಹಿತರೆ, ಮೇಲೆ ಒಗ್ಗರಣೆ ಮಾಡೀನಿ. ಈಗ ಹಾಕಿಬಿಡ್ತೀನಿ ರೀ. ಈಗ ನಾವು ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳಬೇಕು, ನಾವು ನಮ್ಮ ಪ್ರಮಾಣ ಎಷ್ಟು ಬೇಕು ಅಷ್ಟು ಇಟ್ಕೊಳಕ್ಕೆ ಬರ್ತದೆ ಅದು. ಏನು ಈಗ ಪಡ್ಡಿನ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈಗ ಇದನ್ನೇ ಮುಚ್ಚಿ ಒಂದು ಕಡೆ ಇಡ್ತೀನಿ ರೀ. ಈಗ ಪಡ್ಡು ಹಾಕೋದು ತೋರಿಸ್ತೀನಿ ರೀ. ಟೇಸ್ಟ್ ಬರಲಿತ್ತು ಸ್ವಲ್ಪ ಸಕ್ಕರೆ ಹಾಕಿರ್ತೀನಿ ರೀ. ಅಲ್ಲ, ಹಸಿ ಶುಂಠಿ ಸ್ವಲ್ಪ ಹೆಚ್ಚೀನಿ, ಅದನ್ನು ಹಾಕ್ತೀನಿ ರೀ. ಸೌತೆಕಾಯಿ ಸಣ್ಣಗೆ ಹೆಚ್ಚಿಟ್ಟೀನಿ ರೀ, ಅದನ್ನು ಹಾಕ್ತೀನಿ. ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ತೀನಿ ರೀ. ಇನ್ನು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟಿನಿ ತೊಳೆದ, ಅದನ್ನು ಕೂಡ ಹಾಕೋತೀನಿ ರೀ. ಈಗ ನೋಡಿ, ಇಷ್ಟೆಲ್ಲ ಈ ಪಡ್ಡಿಗೆ ನಾವು ಹಾಕಿವಿ. ಸದ್ದ ಈರುಳ್ಳಿ ಕೂಡ ಚೆನ್ನಾಗಿ ಹೆಚ್ಚಿಟ್ಟಿನಿ ರೀ, ಈರುಳ್ಳಿನೂ ಹಾಕ್ತೀನಿ ರೀ. ಈಗ ಇದು ವಿಶೇಷ ಪಡ್ಡು ರೀ. ಇದು ಹೀಗೆಲ್ಲ ಹಾಕಿ ಮಸಾಲೆ ಪಡ್ಡು ಅಂತ ಮಾಡ್ತಾ ಇರೋದು. ಎಲ್ಲ ಕೂಡ ಚೆನ್ನಾಗಿ ಕಾಡಿಸ್ಕೋಬೇಕ್ರಿ. ಈಗ ಇಲ್ಲಿ ನೋಡ್ರಿ, ಈಗ ಎಲ್ಲ ಮಿಕ್ಸ್ ಆಗ್ಬೇಕ್ರಿ, ಕೂಡ ಚೆನ್ನಾಗಿ ಕೂಡಬೇಕು. ಪಡ್ಡು ಮನೆ ಕಾದತ್ರೀಗ ಪಡ್ಡಿನ ಹಂಚು. ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಲ್ಲ ಗೊತ್ತು ಅಂದ್ರೆ ಎಣ್ಣೆ ಹಾಕಿದ್ರಿಂದ ಲಘು ಹೇಳ್ತಾವ, ಹತ್ಕೊಳ್ಳೋದಿಲ್ಲ. ನೋಡಿರಿ, ಈ ರೀತಿ ಎಲ್ಲಕ್ಕೂ ಎಣ್ಣೆ ಹಾಕೀನಿ ಈಗ. ಸ್ನೇಹಿತರೆ, ಈಗ ಒಂದೊಂದು ಸ್ವಲ್ಪ ರೀ, ಪೂರ್ತಿ ಹಾಕಬೇಡ್ರಿ, ಸ್ವಲ್ಪ ಕಡಿಮೆ ಹಾಕುತ್ತ ಬರ್ರಿ. ಉಬ್ಬಿ ಬರ್ತಿರ್ತೈತಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿರ ಮತ್ತು ತಾನೇ ಲೆವೆಲ್ ಆಗ್ತದೆ ರೀ. ಈ ರೀತಿ ನೋಡ್ರಿ. ಕಡಿಮೆ ಸ್ವಲ್ಪ ಕಡಿಮೆ ಹಾಕಿ ನಡುವಿಂದು ಸ್ವಲ್ಪ ಲಾಸ್ಟಿಗೆ ಹಾಕಿ. ಯಾಕಂದ್ರೆ ನಡು ಉರಿ ಹೆಚ್ಚಿರ್ತೈತಿಲ್ಲ, ಅದಕ್ಕೆ ನಡುವಿಂದು ಭಾಳ ಲಘು ಬೇಂದು ಬರ್ತೈತೆ ರೀ. ಸುತ್ತ ರೌಂಡ್ ಹಾಕ್ಕೊಂಡು ಕಡಿಕೆ ಎಂಡ್ ಮಾಡ್ಬೇಕಾರೆ ನಡಿ ಮಾಡ್ಬೇಕ್ರಿ. ಈಗ ನೋಡ್ರಿ, ಮ್ಯಾಲ ಮುಚ್ಚಿಡ್ತೇನೆ ರೀ. 2 ನಿಮಿಷ ಮುಚ್ಚಿಡ್ತೇನೆ ರೀ. ಈಗ ಏನು ಮಧ್ಯಮ ಉರಿ ಒಳಗನ ಬೇಯಿಸ್ಬೇಕ್ರಿ. ಭಾಳ ಉರಿ ಹೆಚ್ಚಿಟ್ರಂದ್ರೆ ಏನು ಲಘು ಹೊತ್ತಿ ಬಿಡ್ತಾವೆ, ಒಳಗೆ ಬೆಂದಿರೋದಿಲ್ಲ, ಮ್ಯಾಲ ಹೊತ್ತಿ ಬಿಡ್ತಾವೆ ರೀ. ನೋಡ್ರಿ, ಸ್ವಲ್ಪ ತಿರುವಿ ಹಾಕೋತೀವಿ. ಈಗ ನೋಡ್ರಿ, ಈಗ ಕಲರ್ ಕರೆಕ್ಟ್ ಬಂದ ನೋಡ್ರಿ. ಈಗ ಮತ್ತು ಮೊದಲು ನಡುವನ್ನ ಇದ್ದಿದ್ದನ್ನು ಮೊದಲು ತಿರುವಿ ಹಾಕೋಬೇಕ್ರಿ. ಯಾಕಂದ್ರೆ ಅದು ಒಲಿ ಉರಿ ಹೆಚ್ಚು ಜಾಸ್ತಿ ಇರತ್ತಲ್ಲ, ಆಮೇಲೆ ಸೈಡ್ದು ಒಂದೊಂದು ತಿರುವಿ ಹಾಕೋಬೇಕ್ರಿ. ನೋಡ್ರಿ ಹೆಂಗೆ ಬಿಡಾಕತ್ತೆ, ಹತ್ಕೊಂಡಿಲ್ಲ, ಎಷ್ಟು ಉಬ್ಬ್ಯಾವ ನೋಡ್ರಿ. ಈ ರೀತಿ ನಿಧಾನವಾಗಿ ಹಾಕೋರಿ. ಯಾಕೆ ಸ್ವಲ್ಪ ಎಣ್ಣೆ ಇರ್ತೈತಿ ಒಳಗೆ, ಕೈಗೆ ಹತ್ತು ಚಾನ್ಸ್ ಇರ್ತೈತಿ. ಇಲ್ಲಿ ನೋಡ್ರಿ, ಎಲ್ಲ ಕಲರ್ ಬಂದಲ್ರಿ, ಎಷ್ಟು ಹಗುರ ಆಗಂಕ ಅಂತ ನೋಡ್ರಿ. ಎಲ್ಲ ಈಗೇನು ಎಣ್ಣೆದು ಹಾಕೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಣ್ಣೆ ಹಾಕಿರ್ತೈತಿಲ್ಲ. ಈಗ ಬೇಕಂದ್ರೆ ನೀವು ಸ್ವಲ್ಪ ಬಿಟ್ಟು ನಡಿತೈತೆ, ಅದು ಹಾಕಿರೋ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ. ಬ್ಯಾಡ ಅಂದ್ರೆ ನೀವು ಬಿಟ್ಟು ಬಿಡ್ಬೋದು ರೀ, ಹಾಕ್ಲಾರ್ದ. ಎಣ್ಣೆ ಭಾಳ ಹಾಕತ್ತಂದ್ರೆ ಬಿಡ್ಬೋದು. ಎಣ್ಣೆ ಬದಲಾಗಿ ತುಪ್ಪ ಕೂಡ ಉಪಯೋಗ ಮಾಡ್ಬೋದು ರೀ. ಈಗ ನೋಡಿ ಎಷ್ಟು ಕಲರ್ ಬಂದದ್ರಿ, ಎಷ್ಟು ಚೆನ್ನಾಗಿ ಬಂದ ನೋಡ್ರಿ. ಈಗ ಒಂದೊಂದು ತೆಗಿತೀವಿ ನೋಡ್ರಿ. ಈಗ ನೋಡ್ರಿ, ಈಗ ಎಷ್ಟು ಚಲೋ ಆಗ್ಯಾವ. ಈ ಎಲ್ಲನೂ
ಸ್ವಲ್ಪ ಮೊದಲಿನ ನಡುವಿನ ಮೊದಲು ತೆಗೆದು ಹಾಕುವಾಗ ಲಾಸ್ಟಿಗೆ ಹಾಕೋದು ತೆಗಿಯುವಾಗ ಮೊದಲು ಲಘು ತೆಗೆದ್ರಿ. ಹಾಂ, ಎಷ್ಟು ಹಗುರಾಗ್ಯಾವ ನೋಡ್ರಿ ಈಗ. ಹಾಂ, ಈಗ ಮತ್ತೀಗ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಬಂದಾವ. ಈಗ ಇದೇ ರೀತಿ ಇನ್ನೊಂದು ಕೈ ಹಾಕ್ತೇನೆ ರೀ. ಈಗ ಎರಡನೇ ಸಲ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ. ಎಣ್ಣೆ ಹಾಕೋದ್ರಿಂದ ಪಡ್ಡ ಹಗುರ ಚಲೋ ಆಗಿ ಬರ್ತಾವ್ರಿ. ಅದಕ್ಕೆ ಎಣ್ಣೆ ಹತ್ತಂಗಲ್ಲ ಏನಿಲ್ಲ. ಈಗ ಸ್ವಲ್ಪ ಹಾಕೋಬೇಕ್ರಿ. ಈಗ ಮತ್ತೊಂದು ಸಲ ಕೈ ಆಡ್ಸೋದ್ರಿ. ಯಾಕಂದ್ರೆ ಒಳಗೆ ಈರುಳ್ಳಿ ಇರ್ತೈತಿ, ನೀರು ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಹಾಕೋತ ಅದು ಉಜ್ಜು ಅಂದ್ಬಿಡ್ತದೆ. ಹಾಂ, ಈಗ ನೋಡ್ರಿ ಎರಡನೇ ಸಲ ಹಾಕಾಕತ್ತೀನಿ ರೀ. ಈಗ ಹಾಂ, ಈ ರೀತಿ ನಡುವಿನ 3 ಏನದಲ್ಲ ಲಾಸ್ಟಿಗೆ ಹಾಕೋದ್ರಿ. ರೌಂಡ್ ಮೊದಲು ಹಾಕೋದ್ರಿ. ಇಲ್ಲಾಂದ್ರೆ ನಡುವಿನ ಮೊದಲು ಹಾಕಿದ್ರೆ ಲಘು ಬೇಗ ಬರ್ತಾರೆ. ಅದಕ್ಕೆ ಲಾಸ್ಟಿಗೆ ಹಾಕೋದ್ರಿ. ಹಾಂ, ಮತ್ತು ಒಂದು 2 ನಿಮಿಷ ಮುಚ್ಚಿಟ್ರೆ 2 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು ರೀ. ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಇದು ಆಗ್ಯಾವ ನೋಡ್ರಿ. ಉಬ್ಬೆ ಒಳಗೆ ಆಗಳಿಗಿಂತ ಜಾಸ್ತಿ ಉಬ್ಬೇದು ನೋಡಿರಿ ಸಲ ರೀ. ಹಾಂ, ಅವಾಗ ಫಸ್ಟ್ ನಡುವಿಂದನ ತಿರುವಿ ಹಾಕೋಬೇಕು ರೀ. ಆಮೇಲೆ ರೌಂಡಾಗಿ ಒಂದೊಂದು ತಿರುವಿ ಹಾಕೋದು ನೋಡಿರಿ. ಆಗಳಿಗಿಂತ ಚೆನ್ನಾಗಿ ಬೇಯ್ದಾವ ನೋಡಿರಿ ಸಲ. ಈ ರೀತಿಯಾಗಿ ನೀವು ಮನೆಯೊಳಗೆ ಮಾಡಿರಿ. ಏನು ಇದೇ ಪ್ರಮಾಣದಾಗ ಇದು ಮಸಾಲ ಪಡ್ರಿ. ಇದು ಎಲ್ಲ ಕೆಲವೊಂದು ಇದು ಹಾಕಿ ಮಾಡಿವ್ರಿಗೆ. ತರಕಾರಿಗಳನ್ನ ಹಾಕಿವ್ರೊಳಗೆ ಹಾಕಿ ಮಾಡಿವ್ರಿ. ನೀವು ಹಂಗೆ ಸಾದಾ ಬೇಕಂದ್ರೆ ಏನು ಹಾಕ್ಲಾರ್ದು ಮಾಡ್ಬೋದು ರೀ. ಹಂಗೆ ನಿಮ್ಗೆ ಯಾವ ಇಷ್ಟ ಹೆಂಗತ್ತೆ ಆ ರೀತಿ ಮಾಡ್ಕೊಳಕ್ಕೆ ಬರ್ತಾರೆ. ನಾವು ತರಕಾರಿ ಹಾಕಿ ಮಾಡೀವು, ನೀವು ತರಕಾರಿ ಹಾಕ್ಲಾರ್ದು ಮಾಡ್ಬೋದು. ಕಲರ್ ಬಂದಾವಲ್ರಿ, ಚೆನ್ನಾಗಿ ಕಲರ್ ಬಂದಾವ ನೋಡ್ರಿ. ಹಾಂ, ನೋಡಿರಿ ಒಂದೊಂದು ತೆಗಿಯಾಕತ್ತೀವಿ ನೋಡ್ರಿ. ಈಗ ನಡಬರ್ಗೆ ಎಷ್ಟು ಲಘು ಬೇಯ್ದಾವ ನೋಡ್ರಿ. ಯಾಕೆ ಉರಿ ಹೆಚ್ಚಿರ್ತೈತಿ ನಡು ಒಲಿದ, ಅದಕ್ಕೆ ಲಘು ಬೇಯ್ದು ಬರ್ತಾವ್ರಿ. ನಾವು ಲೇಟಾಗಿ ಹಾಕಿವಂದ್ರೂ ಕೂಡ ಅವು ಲಘು ಬೇಯ್ತಾವ್ರಿ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗ್ಯಾವ. ಏನೇ ಮಾಡ್ತೀನಿ ಇದೇ ರೀತಿ ಏನು ಮುಂದಿನ ಎಲ್ಲ ಹಾಕೋತೀನಿ ರೀ. ನಿಧಾನವಾಗಿ ಒಂದೊಂದೊಂದೊಂದು ಹಾಕ್ತೇನೆ ರೀ. ಹಾಂ, ನೋಡಿರಿ ಸ್ನೇಹಿತರೆ, ಪಡ್ಡು ಚಟ್ನಿ ರೆಡಿ ಆಗೈತೆ ರೀ. ಹೇಳ್ರಿ, ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ. ಹಗುರಾಗ್ಯಾವ ಏನ್ರಿ, ಒಳ್ಳಾಗ್ಯಾವ ಹೇಳ್ರಿ. ನೀವು ಇದೇ ರೀತಿ ಒಳಗೆ ಮನೆಯೊಳಗೆ ಮಾಡಿರಿ, ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ರೆಡಿ ಆಗೈತಿ. ಟೇಸ್ಟ್ ನೋಡ್ಬೇಕಾದ್ರೆ ಒಂದು ನೋಡಿ ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಹಗುರಾಗ್ಯಾವ. ಇದೇ ರೀತಿ ಆಗ್ಬೇಕು. ಚಟ್ನಿ ಭಾರಿ ಆಗೈತ್ರಿ. ಒಂದು ಸ್ಯಾಂಪಲ್ ನೋಡ್ತೀನಿ ಟೇಸ್ಟ್ ಏನ್ರಿ. ಹಾಂ, ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ. ಇದೇ ರೀತಿ ನೀವು ಮನೆಯೊಳಗೆ ಮಾಡಿರಿ, ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಪಡ್ಡಿನ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.